ಸಿಎಂ ವಿರುದ್ಧ ಈಗ ಮೂಡೋ ಹಗರಣದ ಸುಳಿ ಸುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಜೊತೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಸಿಎಂ ಅವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂಥದ್ದು. ದೂರುದಾರ TJ ಅಬ್ರಾಮ್ ಅವರು ನಮ್ಮ ಜೊತೆಲಿದ್ದಾರೆ. ಅವರನ್ನೇ ಕೇಳೋಣ. ಇಡೀ ಪ್ರಕರಣ ಏನು, ಜೊತೆಗೆ ಈ ಭೂಮಿ ಎಲ್ಲಿಂದ ಬಂತು, ಭೂಮಿಯ ಹಿನ್ನೆಲೆ ಏನು, ಜೊತೆಗೆ ಯಾರಿಗೆ ಮಾರಾಟವನ್ನು ಮಾಡಿದ್ರು, ಯಾರು ತೆಗೆದುಕೊಂಡ್ರು, ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಈಗ ನಮ್ಮ ಜೊತೆ ದೂರುದಾರರಿದ್ದಾರೆ. ಸರ್, ಈಗ 1998ಇಂದನೂ ಕೂಡ ಇದ್ರ ಬಗ್ಗೆ ಒಂದಷ್ಟು ಇತಿಹಾಸಗಳಿರುವಂಥದ್ದು. ಅದಾದ ನಂತರ ಈ 2022 ತನಕ ಆಗಿರುವಂಥ ಬೆಳವಣಿಗೆಗಳು ಏನೇನಾಯಿತು, 1998 ಏನಾಯಿತು, ಅದಾದ ನಂತರ 2004-05, ಅದಾದ ನಂತರ 10-11 ಈ ಸಂದರ್ಭದಲ್ಲಿ ಏನೇನಾಯಿತು ಅದ್ರ ಬಗ್ಗೆ ವಿವರವಾಗಿ ಹೇಳೋದಾದರೆ, ಈಗ 1998 ಈ ಜಮೀನು ಅಕ್ವೈರ್ ಆಗಿರ್ತದೆ. ಅಕ್ವೈರ್ ಆಗಿ ಡಿನೋಟಿಫೈ ಆಗ್ತದೆ. 1990 ಡಿನೋಟಿಫೈ ಆದಾಗ ಈ ಫೈನಲ್ ಅವಾರ್ಡು ಡಿಕ್ಲೇರ್ ಆಗಿ ಅನೌನ್ಸ್ ಆದಮೇಲೆ 45 ದಿನದೊಳಗೆ ಡಿನೋಟಿಫೈ ಆಗ್ತದೆ. ಆ ಡಿನೋಟಿಫಿಕೇಷನ್ ಟೈಮಲ್ಲಿ ನಮ್ಮ ಈ ಇಂದಿನ ಮುಖ್ಯಮಂತ್ರಿಗಳು ಅಲ್ಲಿ DCM ಆಗಿದ್ದರು. ಓಕೆ, ಅವ್ರ ಪ್ರಭಾವ ಇಲ್ಲ ಅಂತಲೇ ಒಪ್ಕೊಳ್ಳೋಣ. ಈ ಈಸ್ ನಾಟ್ ಇನ್ವಾಲ್ವ್ಡ್. ಯಾಕಂದರೆ ಇನ್ನೂ ಅವ್ರ ಫ್ಯಾಮಿಲಿಗೆ ಇದು ಕನೆಕ್ಷನ್ ಬಂದಿಲ್ಲ. 2004 ಸೇಲ್ ಮಾರಾಟ ಆಗ್ತದೆ. ಏನು ಮಾರಾಟ ಆಗ್ತದೆ? ಕೃಷಿ ಭೂಮಿ ಮಾರಾಟ ಆಗ್ತದೆ. ಅಂದರೆ ಈಗಾಗಲೇ 1998 ಒಂದು ಲೇಔಟ್ ಆಗಿ ನಿರ್ಮಾಣ 98 ಡಿನೋಟಿಫಿಕೇಶನ್ ಆಯಿತು. ಜಮೀನು ಆ ರೈತ ಅವನಿಗೆ ಎಂಥ ಕೆಪಾಸಿಟಿ ಇತ್ತು ಅಂತ ಹೇಳಿದ್ರೆ 45 ದಿನದಲ್ಲಿ ಓಡ್ ಬಂದು ಇಲ್ಲಿ ವಿಧಾನಸೌಧ ಮೆಟ್ಲೆಕ್ಕಿ ಅದನ್ನ ಡಿನೋಟಿಫೈ ಮಾಡಿಸ್ಕೊಬಿಟ್ಟ. ಆಯಿತು, ಯಾಕೆ ಮಾಡೋಕ್ಕಾಗಲ್ಲ, ಮಾಡಬಾರ್ದ ಅಂತ ಹೇಳಿದ್ರೆ ಮಾಡ್ಬೋದಪ್ಪ, ಮಾಡಿದ್ದಾರೆ. 2004 ಕೃಷಿ ಭೂಮಿಯನ್ನು ಮಾರಾಟ ಆಗ್ತದೆ. ಯಾರಿಗೆ? ಇವರು ಬಾಮೈದಿಗೆ, ಮುಖ್ಯಮಂತ್ರಿಗಳು ಬಾಮೈದಿಗೆ. ಕೃಷಿ ಭೂಮಿ ಎಲ್ಲಿತ್ತಲ್ಲಿ? 2001 ಅಲ್ಲಿ ಲೇಔಟ್ ಫಾರ್ಮೇಷನ್ ಆಗಿ ರೋಡ್ಗಳು ಮಾಡಿ, ಪಾರ್ಕ್ ಮಾಡಿ, ಸೈಟ್ಗಳನ್ನು ಹಂಚಿಕೆ ಆಗ್ಬಿಟ್ಟಿದೆ. ಅಲ್ಲಿ ಕೃಷಿ ಭೂಮಿ ಎಲ್ಲಿತ್ತು? ನೀವು ಕೊಂಡ್ಕೊಂಡ್ರಲ್ಲ, ನೀವೇನು ಕುಳ್ರಾ ಅಂತ ಕೇಳ್ತೀನಿ. ಜಮೀನೇ ನೋಡಿಲ್ವಾ? ಈಗ ಅದನ್ನ ಒಂದು ಡಿನೋಟಿಫೈ ಆಗಿರೋಂಥದ್ದನ್ನ ಕೃಷಿ ಭೂಮಿ ಅಂತೇಳಿ ಕನ್ವರ್ಟ್ ಅನ್ನ ಮಾಡಲಿಕ್ಕೆ ಕೆಲವೊಂದು ಮಾನದಂಡಗಳಿರ್ತವೆ. ಯಾಕಂದ್ರೆ ತಹಶೀಲ್ದಾರ್ ಇರ್ಬೋದು, DC ಇರ್ಬೋದು, ಅದೆಲ್ಲ ವೆರಿಫಿಕೇಶನ್ ಆಗಬೇಕಾದಂಥದ್ದು. ಏನಾಗಿತ್ತು ಆ ವಿಚಾರದಲ್ಲಿ? ಏನಾಗಿತ್ತು? ಈಗ ಕೊಂಡ್ಕೊಂಡ್ರಪ್ಪ, 2004 ಕೊಂಡ್ಕೊಂಡ್ರು ಕೃಷಿ ಭೂಮಿ ಅಂತ ಈ ಸೈಟ್ಗಳು. ಬೇರೆಯವ್ರಿಗೆ ಯಾರಿಗಾರಿಗೋ ಇವ್ರು ಮಾರಿದಾಗ ಏನು ಮಾಡ್ತಾರೆ, ನನ್ನ ಸ್ವಾಧೀನದಲ್ಲಿರೋ ಜಮೀನನ್ನು ನಾನು ಕೊಡ್ತೀನಿ. ಇವ್ರ ಸ್ವಾಧೀನದಲ್ಲಿ ಎಲ್ಲಿತ್ತು ಜಮೀನು ಯಾರ್ಯಾರಿಗೂ ಮಾರ್ಬಿಟ್ಟವ್ರೆ. ಇವ್ರಿಗೊಂದು ಸೈಟ್ ಕೊಟ್ಟರೆ ನಿಮಗೊಂದು ಸೈಟು, ಅವ್ರಿಗೊಂದು ಸೈಟು ಎಲ್ಲ ಹಂಚ್ಬಿಟ್ಟವ್ರೆ. ಆ ಸೈಟ್ಗಳು ಇರೋ ಜಾಗವನ್ನು ನಂದು ಅಂತೇಳಿ ಮಾರ್ತಾರೆ. ಅದು ನಡೀತದ? ಕಾನೂನಲ್ಲಿ ನಡೀತದ? ಎರಡನೇದು 2005 2005 ಕನ್ವರ್ಷನ್ ಮಾಡ್ತಾರೆ. ಏನು ಜಮೀನು? ಕೃಷಿ ಭೂಮಿನ. ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ? ಕನ್ವರ್ಟ್ ಮಾಡೋದಕ್ಕೆ ತಹಸೀಲ್ದಾರ್ ಹೋಗ್ಬಿಟ್ಟು ರಿಪೋರ್ಟ್ ಕೊಡ್ತಾರೆ, ನಾನು ಹೋದೆ, ಖುದ್ದು ಪರಿಶೀಲನೆ ಮಾಡಿದ್ದೀನಿ ಅಂತ. ಏನು ಮಾಡಿದ್ದೆ? ಯಾವ ಜಮೀನು ಇತ್ತಲ್ಲಿ? ಮೂಡ ಡೆವಲಪ್ ಮಾಡಿದೆ, ಸೈಟ್ಗಳು ಹಂಚಿದೆ, ಪಾರ್ಕ್ ಮಾಡಿದ್ದಾರೆ, ಇದೆಲ್ಲ ಕಾಣಿಸ್ತಾ ಇರೋ ನಿಮಗೆ. ನೆಕ್ಸ್ಟು DC ಹೋಗಿ ಅಲ್ಲಿ ರಿಪೋರ್ಟ್ ಕೊಡ್ತಾರೆ. ತಾವು DCM ಆಗಿದ್ರಿ, ತಮ್ಮ ಬಾಮೈದನ ಹೆಸರಿಗೆ ಈ ಕೃಷಿ ಭೂಮಿ ಅಲ್ಲದೇ ಇರೋ ಭೂಮಿನ ಕೃಷಿ ಭೂಮಿ ಅಂತ ರಿಜಿಸ್ಟರ್ ಮಾಡಿಕೊಂಡ್ರು. ಈಗ ಅದನ್ನು ಕನ್ವರ್ಟ್ ಮಾಡ್ತಾರೆ. ಆವಾಗ ಸುಳ್ಳು ಸರ್ಟಿಫಿಕೇಟ್ ಕೊಡ್ತಾರೆ. ತಮ್ಮ ಪ್ರಭಾವ ಇಲ್ದಿರ ಅವ್ರು ಮಾಡ್ಬಿಡ್ತಾರ. DC ಖುದ್ದು ಅವರಿಗೆ ಇಂಟ್ರೆಸ್ಟ್ ಇತ್ತಾ, ಇಲ್ಲ ತಹಸೀಲ್ದಾರ್ಗೆ ಖುದ್ದು ಇಂಟ್ರೆಸ್ಟ್ ಇತ್ತ? ನಿಜವಾಗಿರೋ ಒಳ್ಳೆ ಕರೆಕ್ಟ್ ರಿಪೋರ್ಟ್ಗಳೇ ಕೊಡಲ್ಲಲ್ರಿ. ಇದು ಯಾವ ಸುಳ್ಳು ರಿಪೋರ್ಟ್ಗಳು ಕೊಡ್ತಾರಾ ನಿಮ್ಮ ಪ್ರಭಾವ ಇಲ್ದಿರ? ಹೋಗಲಿ. ಅದಾದಮೇಲೆ 2010 ದಾನಪತ್ರ ಆಗ್ತದೆ. ಏನು ದಾನಪತ್ರ ಆಯಿತು? ರಿಜಿಸ್ಟ್ರೇಷನ್ ಅಂತ ಆಯ್ತಪ್ಪ. ಯಾವ ಜಮೀನದು? ಕೃಷಿ ಭೂಮಿನ. ಎಲ್ಲಿತ್ತು ಕೃಷಿ ಭೂಮಿ? ಅವರೇನೆ 2014 ನನಗೆ ಆಲ್ಟರ್ನೇಟಿವ್ ಸೈಟ್ ಕೊಡಿ ಅಂತ ಸಿದ್ದರಾಮಯ್ಯನವರ ಧರ್ಮಪತಿ ಕೇಳಕ್ಕೋತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಅದರಲ್ಲಿ ಬರೀತಾರೆ, ಉಲ್ಲೇಖ ಮಾಡ್ತಾರೆ, ಇದು ಆಲ್ರೆಡಿ ಮೂಡವ್ರು ತೊಗೊಂಡಿದ್ದಾರೆ, ರೋಡ್ ಆಗಿದೆ. ಈಗಲ್ಲಮ್ಮ ಅದಾಗಿದ್ದು ಮೇಡಮ್ 2001 ನಿಮ್ಮ ಸಹೋದರರು ತೊಗೊಂಡ್ರಲ್ಲ, ಕೊಂಡ್ಕೊಂಡ್ರಲ್ಲ, ಆಗಲೇ ಆಗ್ಬಿಟ್ಟಿದ್ದು. ಸೊ ನೀವು ಈಗ ಕೇಳ್ತಾರೆ ನನ್ನ ಜಮೀನನ್ನು ಅಕ್ವೈರ್ ಮಾಡ್ಕೊಂಡ್ರಲ್ಲ, ನಿಮ್ಮ ಜಮೀನು ಅಲ್ದಿದ್ದಾಗ ಅಕ್ವೈರ್ ಆಗಿದೆ. 2010 ಅವರು ಒಂದು ರಿಕ್ವೆಸ್ಟ್ ಅನ್ನ ಕೇಳುವಂಥದ್ದು 2014 ಕೇಳ್ತಾರೆ. ಅದು ಮೀಟಿಂಗಲ್ಲಿ ಬರ್ತಾರೆ. 2017 2 ಮೀಟಿಂಗಲ್ಲಿ ಇಡ್ತಾರೆ, ಇದೇ ಮಾತನ್ನು ಇಡ್ತಾರೆ. ಅದಾದಮೇಲೆ 2021 ಇಡ್ತಾರೆ. 21 ಇಟ್ಟು ಅದನ್ನು ಮುಂದುವರಿಸ್ತಾರೆ. ಎಲ್ಲ ಆದಮೇಲೆ 2022 ಅನ್ನಿಸ್ತದೆ ಅವರು 2ನೇ ಪತ್ರ ಬರೀತಾರೆ. 2ನೇ ಪತ್ರ ಬರೆದು ನನಗೆ ಕೊಡಿ ಅಂತ ಕೇಳ್ತಾರೆ. ಆಗ 2ನೇ ದಿನಕ್ಕೆ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಏನು ಮಾಡ್ತಾರೆ, ಈ 2 ಮೀಟಿಂಗ್ 2017 ಆಗಿತ್ತಲ್ಲ ಅದನ್ನು ಉಲ್ಲೇಖ ಮಾಡಿ, ಆಮೇಲೆ ಇದ್ರ ಮಧ್ಯದಲ್ಲಿ ಈ 40-60 ಅಂತಿತ್ತು ರೇಷಿಯೋ.
ಅದನ್ನು 2015 ಕಾನೂನೇ ಚೇಂಜ್ ಮಾಡಿಬಿಡ್ತಾರೆ, 50-50 ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ CM ಆಗಿದ್ರು ಅಂತ. ಏನ್ರಿ ಯಾರು ಇದರಲ್ಲಿ ಏನು ಪ್ರಭಾವ ಇಲ್ವಾ? ನಿಮಗೇನೋದು ಫೀಲಿಂಗೇ ಇಲ್ವಾ? ಸುಮ್ಮನೆ ಆಗ್ಬಿಡ್ತದೆ. ಈಗ ಮೂಡಾದ ಮೀಟಿಂಗ್ಗಳು ನಡೆದಿದೆ 2017 ಮತ್ತು 2021 ಸಂದರ್ಭದಲ್ಲಿ ಮೀಟಿಂಗ್ ನಡೀತು. ಆ ಸಂದರ್ಭದಲ್ಲಿ ಯತೀಂದ್ರ ಅವರು ಕೂಡ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಅಂತ. ಅಲ್ಲೇ ಇದ್ರು. ಈ ಸಿದ್ದರಾಮಯ್ಯನವರ ಮಿಸ್ಸಸ್ ಅವರ ಇಶ್ಯೂ ಸ್ಪಷ್ಟವಾಗಿ ಅದನ್ನೇ ಡಿಸ್ಕಸ್ ಮಾಡಿದಾಗ ಯತೀಂದ್ರ ಅವರು ಇಲ್ಲಿದ್ದಾರೆ, ಈಸ್ ಇನ್ ದ ಮೀಟಿಂಗ್, MLA ಆಗಿ ಅಲ್ಲಿ ಅಟೆಂಡ್ ಆಗಿದ್ದಾರೆ. ಕೆಲವೊಂದು ವಿಚಾರಗಳು ನಿಮ್ಮ ಕಂಪ್ಲೇಂಟಲ್ಲಿ ಒಂದಷ್ಟು ವಿಚಾರಗಳಿದ್ದಾವೆ. ಅಂದರೆ 2021 ಮತ್ತೆ ಅವರು ಪತ್ರ ಬರೆದಾಗ 2020 ನಡೆದಂಥ ಮೀಟಿಂಗ್ನಲ್ಲಿ ನಿಮಗೆ ಅಪ್ರೂವಲ್ ಮಾಡಿದ್ದಾರೆ. ಬಂದಾಗ ಈ 2022 ದಾನಪತ್ರ ಕೊಡ್ತಾರಲ್ಲ, ಸಾರಿ ದಾನಪತ್ರ ಅಲ್ಲ, ಅಲಾಟ್ಮೆಂಟ್ ಲೆಟರ್ ಕೊಡ್ತಾರಲ್ಲ, ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಡೇಟು, ಅದು ಪರ್ಟಿಕ್ಯುಲರ್ ಡೇಟ್ ಗೊತ್ತಿಲ್ಲ, 2020 ಡೇಟು. ನಾನು ಇದು ಹೆಂಗೆ, ನಾನು ಯಾವತ್ತೂ ನೋಡಿಲ್ಲಲ್ಲ ಇದನ್ನು. ಈ ಮೀಟಿಂಗಲ್ಲಿ ತೊಗೊಂಡಿರೋ ನಿರ್ಣಯದ ಪ್ರಕಾರ ಅಂತ ಆಗ್ತಾರೆ. ಆ ನಿರ್ಣಯದ್ದು ನಾವು ತೊಗೊಂಡು ನೋಡಿದ್ರೆ ಯತೀಂದ್ರ ಅದರಲ್ಲೂ ಅಟೆಂಡೆನ್ಸ್ ಇದ್ದಾರೆ ಅಂತ ತೋರಿಸ್ತಾರೆ. ಓಕೆ, ಅದು ಆಗಿದ್ದ ಮೇಲೆ 2021 ಹೆಂಗೆ ಮೀಟಿಂಗಲ್ಲಿ ಬಂತು ಇದೇ ಪ್ರಸ್ತಾಪನೆ, ಹೆಂಗೆ ಬಂತು? ಅದರಲ್ಲಿ ಅದಾದಮೇಲೆ ನೀವು 2021 ನೀವು ಎರಡನೇ ಪತ್ರ ಬರೆದಾಗ ಅದಕ್ಕೆ ಉತ್ತರ ಅವ್ರು ಕೊಡ್ತಾರಲ್ಲ ಆಫೀಸರು, ಅವ್ರಿಗೆ ಇದು ಗೊತ್ತಿರಲಿಲ್ವಾ 2020 ಆಗಿದೆ ಅಂತ? ಇದು ಎಲ್ಲಿಂದ ಬಂತಿದು? ಮೀಟಿಂಗ್ನಲ್ಲಿ ಅವಶ್ಯಕತೆನೇ ಇಲ್ಲ, 21 ಬರೋ ವಿಚಾರನೇ ಅಲ್ಲ ಅಂತ. ಅಲ್ಲ, ಇದು ಇಲ್ಲೇ ಇಲ್ಲ. 21 ಬಂದು ಮೀಟಿಂಗ್ ನಡೀತದೆ, ಅವ್ರು ಪತ್ರ ಬರೀತಾರೆ, ಯಾವುದ್ರಲ್ಲೂ ಉಲ್ಲೇಖನೇ ಆಗಲ್ಲ ಇದು. ಬಟ್ ನೀವು ಇದು ಕೊಡುವಾಗ, ಅಲಾಟ್ಮೆಂಟ್ ಲೆಟರ್ ಕೊಡುವಾಗ ಅದು ಮೆನ್ಷನ್ ಆಗ್ತದೆ. ಎಲ್ಲಿಂದ ಬಂತು ಆ ಮೀಟಿಂಗ್? ಜೊತೆಗೆ ಇನ್ನೊಂದು ಅಂದರೆ ಕೆಸರೆ ಗ್ರಾಮದ ಸಂದರ್ಭದಲ್ಲಿ ದೇವನೂರು ಏನು ಬಡಾವಣೆ ಏನಿತ್ತು, ಆ ಬಡಾವಣೆಗೆ ಕೊಟ್ಟಂಥ ಜಾಗ ಇದು. ಆ ಜಾಗದಲ್ಲಿ ಅವರು ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ರು. ಅದನ್ನ ಅಲ್ಲೇ ಅವ್ರಿಗೆ ಅಲಾಟ್ ಮಾಡ್ಕೊಡ್ಬೋದಿತ್ತು ಸೈಟ್ನ. ಅದು ಬಿಟ್ಟು ವಿಜಯನಗರದಲ್ಲಿ ಯಾಕೆ ಕೊಟ್ಟರು ಅನ್ನೋದು ವಿಚಾರ, ಅದಕ್ಕೇನೋ ಪ್ರಭಾವ ಬೀರೋ ಸಾಧ್ಯತೆಗಳಿದೆಯಾ? ಅಲ್ಲ, ನಾನು ಹೇಳೋದು ಈಗ ಇಲ್ಲಿಂದ ಹೇಳ್ಬೇಕಾದ್ರೆ ನಾವು ಚಿಂತಾಮಣಿ ಹೇಳಿ, ನಮಗೆ ಈ ಕಡೆ, ನಾವು ಈ ಕಡೆನವರು, ಚಿಂತಾಮಣಿಯಲ್ಲಿ ಅಕ್ವೈರ್ ಆಗ್ಬಿಡ್ತಪ್ಪ. ಎಲ್ಲಿ ಕೊಡ್ಬೋದು ನಮಗೆ? ನಮಗೆ ಹೊಸಕೋಟೆ, ಇಲ್ಲ ಬೂದಗೇರಿ ಕ್ರಾಸು, ಇಲ್ಲ ಈ ಕಡೆಗೆ ಆವಲಹಳ್ಳಿ, ಕೃಷ್ಣಾಪುರವರೆಗೂ ಬರೋಕ್ಕಾಗಲ್ಲ, ಆವಲಹಳ್ಳಿವರೆಗೂ ಕೊಡ್ಬೋದಪ್ಪ. ನೀವು ತೊಗೊಂಬಂದು ಸದಾಶಿವನವ್ರಿಗೆ ಕೊಡ್ತೀರಾ? ಯಾವುದು ಪ್ರಭಾವನೇ ಇಲ್ವಾ? ಯಾರ್ದು ಪ್ರಭಾವ ಇಲ್ದಿರ ಕೊಟ್ಬಿಟ್ರಾ? ಇದರಲ್ಲಿ ಮೂಡಾದವರು ತಪ್ಪಿರೋದು. ಕೆಸರೆ ಗ್ರಾಮದಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದ ಜಾಗ ವಿಜಯನಗರದಲ್ಲಿ ಕೊಟ್ಟಿರೋದು. ಇದರಲ್ಲಿ CM ಅವ್ರ ಪಾತ್ರ ಏನು ಬರುತ್ತೆ ಅಂತ ನಾನು ಕೇಳೋದು. ಒಬ್ಬ ತಹಸೀಲ್ದಾರು ಸುಳ್ಳು ಪತ್ರ ಬರೀತಾನೆ, ರಿಪೋರ್ಟು, ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತಾನೆ, DC ಸುಳ್ಳು ಇನ್ಸ್ಪೆಕ್ಷನ್ ರಿಪೋರ್ಟ್ ಬರೀತಾರೆ. ಕೆಸರೆ ಗ್ರಾಮದಕ್ಕೆ ವಿಜಯನಗರ ಅಲಾಟ್ ಮಾಡ್ತಾರೆ. ಇದು ಯಾವುದಕ್ಕೂ ಏನೂ ಪ್ರಭಾವ ಇಲ್ವಾ? ಪ್ರಭಾವ ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳಿದೆಯಾ? ಏನು ಸಾಕ್ಷಿ ಬೇಕಾಗಿಲ್ಲ. ಇಟ್ ಈಸ್ ಅನ್ ಇನ್ಫ್ಲುಯೆನ್ಸ್ ಡ್ರಾನ್. ಈಸ್ ದರ್ ಎನ್ ಇನ್ಫ್ಲುಯೆನ್ಸ್ ಬಿಹೈಂಡ್ ದಿಸ್ ಅಂತ. ಇದು ಮೇಲ್ನೋಟ ಕಂಡು ಬರ್ತದ ಅಂತ. ಮೇಲ್ನೋಟ ಕಂಡು ಬಂದರೆ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದು ಕಾನೂನು. ನಿಮ್ಮ ಮುಂದಿನ ಹೋರಾಟ ಏನು? ಪ್ರಾಸಿಕ್ಯೂಷನ್ ಈಗಾಗಲೇ CM ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇದೆ. ಮುಂದಿನ ಹೋರಾಟ ಏನು ಅನಿಸ್ತದೆ? ಇವರು ಉತ್ತರ ಕೊಡ್ಬೋದಾಗಿತ್ತಪ್ಪ. ನಾನು ಹೇಳಿರೋದಕ್ಕೆ ಉತ್ತರ ಕೊಡ್ದಿರಾ ಅದನ್ನು ತಿರಸ್ಕಾರ ಮಾಡಿ ಅಂತ ಹೇಳಿದ್ರೆ ಹೆಂಗೆ? ನಾನು ಹಾಕಿರೋ ಕಂಪ್ಲೇಂಟ್ಗೆ ಉತ್ತರ ಕೊಡಿ. ಇಲ್ಲ, ಅವ್ರು ಹಾಕಿರೋ ತಪ್ಪು, ಇದು ತಪ್ಪು, ಒಂದು ಪ್ಯಾರಾಗ್ರಾಫ್ 1 ರಿಜೆಕ್ಟ್, ಎಲ್ಲೂ ಒಂದು ಮಾತು ಹೇಳಿಲ್ಲಲ್ಲ ಮುಖ್ಯಮಂತ್ರಿಗಳು. ಎಸ್ ಅಕ್ಸೆಪ್ಟೆಡ್, ಈ ಕೆನಾಟ್ ಗಿವ್. ನಿಮ್ಗೆ ಅನ್ಸುತ್ತಾ ನಿಮಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಗುತ್ತೆ? ಉರುಳಿದೆ ಇದರಲ್ಲಿ, ಅದಕ್ಕೆ ಅವರು ಉತ್ತರ ಕೊಡಲಿಲ್ಲ. ನಿಮ್ಗೆ ಅನ್ಸುತ್ತಾ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಗಬೇಕು? ನೀವು ಕುಂತಿದ್ರು ಕೊಡಬೇಕು, ಅವ್ರು ಕುಂತಿದ್ರು, ಇವ್ರು ಕುಂತಿದ್ರು, ಯಾರೇ ಆದರೂ ಕೊಡಲೇಬೇಕು. ಅದು ಉರುಳಿದೆ, ಮ್ಯಾಟ್ರ್ ಇದೆ, ಸಬ್ಸ್ಟೆನ್ಸ್ ಇದೆ. ಹೈಕೋರ್ಟ್ಗೆ ಹೋಗ್ತಾರೆ ಪ್ರಾಸಿಕ್ಯೂಷನ್ ಪರ್ಮಿಷನ್? ಹೋಗ್ಲಿ, ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನಮಗೆ. ಪದೇ ಪದೇ ಎಲ್ಲರೂ ಹೋಗ್ತಾರೆ, ನಾವು ಯಾರ್ಯಾರು ಆಗ್ತಾರೆ ಹೋಗ್ತಾರೆ. ವಿ ವಿಲ್ ಗೋ ಫೇಸ್. ನಿನ್ನೆ DK ಶಿವಕುಮಾರ್ ಅವರು ಕೂಡ ನಿಮ್ಮ ಚರಿತ್ರೆಯ ಬಗ್ಗೆ ಮತ್ತು ನಿಮ್ಮ ಹಿನ್ನೆಲೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಸಂತೋಷ. DK ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ನೋಡಪ್ಪ, ನನ್ನ ಚರಿತ್ರೆ ಬ್ಯಾಡು, ನೀನು ಗ್ರೇಟ್ ಮ್ಯಾನ್. ನಾನು ಹೇಳೋದು, ಈ ನಾನು ಹಾಕಿರೋ ಕಂಪ್ಲೇಂಟಲ್ಲಿ ಯಾವ ಪ್ಯಾರಾಗ್ರಾಫಲ್ಲಿ ಯಾವುದು ತಪ್ಪಿದೆ ಅಂತ ನನಗೆ ಹೇಳು. ನೇರ ಸವಾಲು. ಅರ್ಧ ಗಂಟೆ ಕೂತ್ಕೋತೀಯಾ? ಯಾವ ಚಾನಲಲ್ಲಿ ಬೇಕಾದ್ರೆ ಕರ್ಕೊ, ಇಟ್ಸ್ ಯೋರ್ ಚಾಯ್ಸ್. ನೀನು ಯಾವ ಅಡ್ವೊಕೇಟ್ ಬೇಕಾದ್ರೆ ಕರ್ಕೊಂಬ, ನಾನು ಒಬ್ಬನೇ ಬರ್ತೀನಿ. ಬಟ್ ಯು ಬ್ರಿಂಗ್ ದಿ ಬೆಸ್ಟ್ ಅಡ್ವೊಕೇಟ್ ದಟ್ ಯು ಕ್ಯಾನ್ ಫೈಂಡ್. ನಾನು ಕೇಳೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇದ್ದರೆ ಅಲ್ಲೇ ಬಹಿರಂಗವಾಗಿ ಕೈ ಮುಗಿದು ಕ್ಷಮಿಸಿ ಅಂತೇಳಿ ನೆಟ್ಟಿಗೆ ಗವರ್ನರ್ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನಾನು ವಾಪಸ್ ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ ವಾಪಸ್. ಇದಿಷ್ಟು TJ ಅಬ್ರಾಮ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಮುರಳೀಧರ್ ಕ್ರೈಮ್ ಬ್ಯೂರೋ, ಪಬ್ಲಿಕ್ TV.